KSRTC ಸ್ಟ್ಯಾಂಡ್ ಅನ್ನು ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಇದ್ರ ಜೊತೆಗೆ ASC ಟೀಮ್ ಅನ್ನು ತರಿಸ್ತೀವಿ ಮಂಗಳೂರು ಮತ್ತು ಮಡಿಕೇರಿಯಿಂದ. ಇದರ ಉದ್ದೇಶ ಏನಂತಂದ್ರೆ ದೇವಸ್ಥಾನದ ಭದ್ರತೆಗೆ ಸಂಬಂಧಿಸಿದಂಗೆ ಅಡ್ವಾನ್ಸ್ ಏನೋ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಗಲಿ ಅಥವಾ ಯಾವುದೋ ಬಾಂಬು ಇಂಥವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆ ರೀತಿ ಪ್ರಕರಣಗಳು ವರದಿಯಾಗ ಸಾಧ್ಯ ಇಲ್ಲ ಅಂತ ನಮಗೂ ಗೊತ್ತಿದೆ. ಅದರ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲಾಖೆಯಿಂದ ಅದನ್ನೆಲ್ಲ ಚೆಕ್ ಮಾಡಿಸ್ತೀವಿ. ಮತ್ತೆ KSRP ಎರಡು ಟೀಮ್ ತರಿಸ್ತೀವಿ. ಯಾಕಂತಂದ್ರೆ ಬಿಫೋರ್ ಬ್ರಹ್ಮರಥ ಎಳೆಯೋ ಮುಂಚೆ ನಮ್ದು ಲೋಕಲ್ ಸ್ಟಾಫ್ ಇರ್ತಾರೆ, ಅದ್ರ ಜೊತೆಗೆ ನಮಗೆ KSRP ಮೆನನ್ನು ಕೂಡ ಯೂಸ್ ಮಾಡ್ಕೊಳ್ತೀವಿ. ಟೋಟಲ್ ಆಗಿ 291 ನಮ್ದು ಪೊಲೀಸ್ನವ್ರು ಇರ್ತಾರೆ. ಇದ್ರ ಜೊತೆ ಕಳೆದ ವರ್ಷ ಸರ್ ನಾವು 200 ಹೋಮ್ಗಾರ್ಡ್ಸ್ನ ಕೇಳಿದ್ವಿ. 200 ಹೋಮ್ಗಾರ್ಡ್ಸಲ್ಲಿ 130 ಹೋಮ್ಗಾರ್ಡ್ಸ್ನ ಡಿಸ್ಟರ್ ಮತ್ತು MLA ಮೇಡಮ್ ಅವರು ಸೆಲೆಕ್ಷನ್ ಮಾಡಿದ್ದಾರೆ. 130 ಲಾಸ್ಟ್ ಮೂಮೆಂಟಿಗೆ ಬಂದು ರಿಪೋರ್ಟ್ ಆಗಿದ್ದು ಬರೀ 48. ಅದು ನಮಗೆ ಸ್ಕೀಮ್ ನಾವು ಅಡ್ವಾನ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಲಾಸ್ಟ್ಗೆ ಬಹಳ ಸಮಸ್ಯೆ. ಬೇರೆ ಬೇರೆ ಕಡೆಯಿಂದ ಸ್ವಲ್ಪ ವರ್ತನೆ ಸರಿಯಿಲ್ಲ ಮತ್ತು ಸ್ವಲ್ಪ ರೂಡ್ ಆಗಿ ರ್ಯಾಶ್ ಆಗಿ ಮಾತಾಡುವಂತ ದೂರುಗಳು ಬಂದಿತ್ತು. ಅದರಿಂದ ನಾವೇ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ನಮ್ಮ ಸೆಕ್ಯೂರಿಟಿ ಭದ್ರತಾ ಸಿಬ್ಬಂದಿಗಳಿಗೆ ಒಂದು ಫುಲ್ ರೌಂಡ್ ಆಫ್ ಟ್ರೈನಿಂಗ್ ಇಡೀ ದಿವಸನ ಒಂದು ಶಿಸ್ತು ತರಬೇತಿಯನ್ನು ಮಾಡಿ ಕೊಟ್ಟಿದ್ದೀವಿ. ಆದ ನಂತರ ನಮ್ಮ ಎಲ್ಲ ಕಾಯಂ ಸಿಬ್ಬಂದಿಗಳಿಗೆ ಕೂಡ ಮತ್ತೆ ನಮ್ಮ ಆಫೀಸ್ ಸಿಬ್ಬಂದಿಗಳಿಗೆ ಕೂಡ ಇತ್ತೀಚೆಗೆ ಜಸ್ಟ್ 15 ನವೆಂಬರ್ಗೆ ಒಂದು ಟ್ರೈನಿಂಗ್ ಆಗಿದೆ. ಮತ್ತೆ ನೇರವಾಗಿ ಲಿಖಿತದಲ್ಲಿ ಕೂಡ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಯಾವುದೇ ರೀತಿಯ ಕೆಟ್ಟ ವರ್ತನೆಯನ್ನು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಕೆಲವೊಮ್ಮೆ ನಾವು ಎಲ್ಲರಿಗೂ ಗೊತ್ತಿದೆ, ತುಂಬಾ ಜನರು ಬಂದ್ಬಿಟ್ರೆ ಅಲ್ಲಿ ಯಾರು ಇರ್ತಾರೆ ಆ ಪರಿಸ್ಥಿತಿಯಲ್ಲಿ ಅವರಿಗೂ ತುಂಬಾ ಒತ್ತಡ ಇರುತ್ತೆ. ಮತ್ತೆ ಅವರು ಒತ್ತಾಗಿಂದ ಕೆಲವೊಮ್ಮೆ ಆತರ ಬಿಹೇವ್ ಮಾಡ್ತಾರೆ. ಆದ್ರೂ ಕೂಡ ಹೇಗೆ ಅದನ್ನ ಹ್ಯಾಂಡಲ್ ಮಾಡೋದು, ಹೇಗೆ ಅದನ್ನ ಸ್ವಲ್ಪ ಸಾಫ್ಟ್ ಸ್ಕಿಲ್ ಒಟ್ಟಿಗೆ ಕೆಲಸ ಮಾಡೋದು ಅಂತ ತರಬೇತಿಯನ್ನು ನೀಡಲಾಗಿದೆ. ಅದನ್ನ ನಾವು ರಿಪೀಟ್ ಮಾಡಿ ಇನ್ನೊಮ್ಮೆ ಈಗ ನಮ್ಮ SI ಅವರು ಕೂಡ ಇದ್ದಾರೆ, CP ಅವರು ಕೂಡ ಇದ್ದಾರೆ. ಯಾವ್ದು ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ಎಸ್ಪೆಷಲಿ ಮತ್ತೆ ವಾಲಂಟಿಯರ್ಸ್ ಗಳಿಗೆ ಮತ್ತೊಮ್ಮೆ ಹಾಸನ ಸಕಲೇಶ್ಪುರದಿಂದ ರಾಗಿಮುದ್ದಿಂದ ದಪ್ಪ ಆಗಿದ್ದವರು ಬರ್ತಾರೆ. ನಮ್ಮ ಸ್ಟೂಡೆಂಟ್ಗಳು ಗಟ್ಟಿಯಾಗಿದ್ರೆ ಅವರನ್ನು ದೂಡಿ ಹಾಕಿ ಹೋಗ್ತಾರೆ. ಅದಕ್ಕೆ ಸ್ವಲ್ಪ ರವಿ ಇವರು ನಮ್ಮ ವಿಮಲಕ್ಕನ ಅಂತ ಅವರನ್ನು ಸ್ವಲ್ಪ ವಾಲಂಟಿಯರ್ಸ್ ಆಗಿ ಮಾಡಿದ್ರೆ ಒಳ್ಳೆಯದು. ಪ್ರತಿ ವರ್ಷದಂತೆ ಈ ವರ್ಷವೂ ಅದೇ ಸೇಮ್ ನೆರವೇರ್ತಾ ಇದೆ. ಬ್ರಹ್ಮರಥೋತ್ಸವದ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆಯವರ ಬಗ್ಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಬ್ಯಾರಿಕೇಡ್ಸ್ ಬಗ್ಗೆ ಈಗಾಗಲೇ ನಾವು ಈಗಾಗಲೇ ಮಾಡಲ್ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಹೇಳಿದ ಹಾಗೆ ನಾವು ಬ್ಯಾರಿಕೇಡ್ಸ್ ಅನ್ನು ರೆಡಿ ಮಾಡ್ತೀವಿ. ಮೇಡಮ್ ಸ್ಟ್ರೀಟ್ ಲೈಟ್ ಯಾವ ಹೋಗಿದ್ದಾವೋ ಎಲ್ಲಾನು ಸಹಿತ ಈಗ ಹಾಕಿಸ್ತೀವಿ ಮೇಡಮ್. ಇಲ್ಲ ಮೇಡಮ್, ಅದನ್ನ ರೆಡಿ ಮಾಡಿಸ್ತೀವಿ. ಈಗಾಗಲೇ ಅದು ಆಗಿದೆ. ಮತ್ತೆ ಹೆಚ್ಚುವರಿ ಸಹಿತ ಎಲ್ಲೆಲ್ಲಿ ನಾವು ಜಾತ್ರೆ ಪರ್ಪೋಸ್ ಆಗಿ ಹೆಚ್ಚುವರಿ ಲೈಟ್ ಫೋಕಸ್ ಲೈಟ್ ಅನ್ನ ನಾವು ಕೊಡ್ತೀವಿ. ಜಾತ್ರೆ ಪರ್ಪೋಸ್ ಫೋಕಸ್ ಲೈಟ್ ಕೊಡ್ತೀವಿ. ನಾವೆಲ್ಲ ಸಾತ್ವಿಕವಾಗಿ ಆಹಾರ ಸೇವಿಸಿ ಬರುವವರೇ ದೇವಸ್ಥಾನಕ್ಕೆ ಬರುವವರು. ಹಾಗಿರುವಾಗ ನಾವು ಚೇಂಜ್ ಮಾಡ್ಬೇಕು. 6 ತಿಂಗಳಿಗೊಮ್ಮೆ ಅಥವಾ 1 ವರ್ಷಕ್ಕೊಮ್ಮೆ ಆದ್ರೆ ಅವರನ್ನು ಚೇಂಜ್ ಮಾಡ್ಬೇಕು. ಅವು ಎಲ್ಲಾ ಕೆಲಸದ ಅನುಭವ ಇರ್ಬೇಕು ಎನ್ನುವುದಕ್ಕೋಸ್ಕರ ಅವನು ನಾನು ಸೀನಿಯರ್ ಜೂನಿಯರ್ ಅಂತ ಇಲ್ಲ, ಎಲ್ಲ ಸಮಾನರು. ದೇವರ ಎದುರು ಯಾರು ದೊಡ್ಡವರಲ್ಲ, ಸುಬ್ರಹ್ಮಣ್ಯನ ಎದುರು ಯಾರು ದೊಡ್ಡವರಲ್ಲ. ಅದಕ್ಕಿರುವಾಗ ಅದನ್ನು ಮಾಡಿಕೊಂಡ್ರೆ ಎಲ್ಲಾದ್ರೂ ತಪ್ಪು ಆಗಿದ್ರೆ ಅವ್ರು ಮತ್ತೊಮ್ಮೆ ಸರಿಪಡಿಸ್ಕೊಳ್ಳಿಕ್ಕೆ ಸರಿ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಏನಾದ್ರೂ ಭಕ್ತರು ಬಂದು ನಿಮ್ಮಲ್ಲಿ ಸಮಸ್ಯೆ ಹೇಳ್ಕೊಟ್ರೆ ನೀವು ಅವರ ಬಗ್ಗೆ ಮತ್ತೆ ಕೇಳ್ಬೇಕು. ಹೌದಾ ಸಮಸ್ಯೆ ಆದ್ದು ಅಂತ ನೀವು ಯಾರೊಬ್ಬನ ಮಾತು ಕೇಳಿ ಸುಮ್ಮನೆ ಇರುವುದಲ್ಲ, ಮತ್ತೊಮ್ಮೆ ಅದನ್ನು ವಿಚಾರಣೆ ಮಾಡಿ ಅವರಿಗೆ ಬುದ್ಧಿವಾದ ಹೇಳುವಂತ ಕೆಲಸ ಆಗ್ಬೇಕು. ಇವತ್ತು ಭಕ್ತಾದಿಗಳು ಎಷ್ಟೋ ಜನ ಬರ್ತಾರೆ, ನಮ್ಮ ಹಾಗೆ ಎಲ್ಲರೂ ಇರುದಿಲ್ಲ.